ಬೆಳಗಾವಿಯ ಶಿವಗಂಗಾ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಬೆಳಗಾವಿಯಲ್ಲಿ ಇರುವ ಗುಡ್ ಶೆಫರ್ಡ್ ಸೆಂಟ್ರಲ್ ಶಾಲೆಯು ಆಯೋಜಿಸಿದ್ದ ದಕ್ಷಿಣ ವಲಯ ಸಿಬಿಎಸ್ಇ ಶಾಲಾ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದೆ. ಕೇರಳ, ಮಹಾರಾಷ್ಟ್ರ, ಗೋವಾ, ದೀವ್ ದಮನ್ ಮತ್ತು ಕರ್ನಾಟಕದಿಂದ 2000ಕ್ಕಿಂತ ಹೆಚ್ಚು ಶ್ರೇಷ್ಠ ಸ್ಕೇಟರ್ಗಳು ಭಾಗವಹಿಸಿದ್ರು. 11 ವರ್ಷಕ್ಕಿಂತ ಕಡಿಮೆ ಹುಡುಗಿಯರ ವಿಭಾಗದಲ್ಲಿ ವೈಷ್ಣವಿ ಎಚ್ಎಂ 1 ಬಂಗಾರ, ನಿಶಿತಾ 1 ಬೆಳ್ಳಿ, 14 ವರ್ಷಕ್ಕಿಂತ ಕಡಿಮೆ ಹುಡುಗಿಯರ ವಿಭಾಗದಲ್ಲಿ ಮಾನಸ್ವಿ 1 ಬಂಗಾರ, ಅಂಕಾ ಜೋಶಿ 1 ಬೆಳ್ಳಿ, 19 ವರ್ಷಕ್ಕಿಂತ ಕಡಿಮೆ ಹುಡುಗಿಯರ ವಿಭಾಗದಲ್ಲಿ ಅಂಜುಶ್ರೀ ಎ 1 ಬಂಗಾರ, ರೀನಾ ರಾಯ್ 1 ಬೆಳ್ಳಿ ಹೀಗೆ ಅನೇಕ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ವಿಜಯಶಾಲಿಯಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ಹಿಂಡಲ್ಗೇಕರ್, ಜ್ಯೋತಿ ಚಿಂಡಕ್, ವಿನಾಯಕ್ ಕಾಮ್ಕರ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. माझं नाव सूर्यकांत हिंडलगेकर. गुड शेफर्ड शाळेच्या वतीनं इकडे CBC साऊथ झोन ही मोठी स्पर्धा भरवण्यात आली आहे. ही स्पर्धा केरला, गोवा, दीव दमन, महाराष्ट्र, कर्नाटका येथून 2000च्या वर स्केटर्सांनी ह्या स्पर्धेमध्ये सहभाग घेतला आहे आणि ही स्पर्धा गेली 4 दिवस बेळगावमध्ये सुरू असून शिवगंगा स्केटिंग क्लब इथं रिंग रेस होत आहे आणि इकडे आदर्श स्कूलच्या इकडे रोड रेस होत आहे. सर्वप्रथम इथं बेळगाव नगरीमध्ये ह्या सर्व स्केटरांचं स्वागत आहे. यासाठी आम्हाला कॉर्पोरेशन सिटी कॉर्पोरेशनचे आमचे विनायक कामकर यांनी रोडसाठी भरपूर अशी मदत करून रोडसाठी आम्हाला सहकार्य केलं आहे. तसेच शिवगंगा स्केटिंग क्लबतर्फे ज्योती चिंडक आणि त्यांच्या फॅमिलीच्या वतीनं संपूर्ण तिकडे लोकांना व्यवस्था करून दिली आहे आणि एक चांगले इंटरनॅशनल साईजचं स्केटिंग रिंग उपलब्ध करून दिलं आहे. यांचं मी सर्वांचा आभार मानतो. नमस्ते, मैं ज्योति रमेश चिंडक. आज बहुत खुशी की बात है हमारे लिए और बेलगाम के लिए भी, क्योंकि आज इतना बड़ा कंपटीशन कंडक्ट करना बहुत बड़ी बात है. क्योंकि ये यहाँ पे 2000 से भी ज़्यादा बच्चों ने पार्टिसिपेशन किया है. तो मैं सबसे पहले पेरेंट्स, कोचेस और जो ऑफिशियल्स हैं उनको थैंक्स बोलूँगी कि उन्होंने यहाँ पे आके 4 दिन बारिश की कोई परवाह ना करते हुए रात में और दिन में भी जैसे भी बारिश ख़त्म होता है उन्होंने कंपटीशन कंडक्ट करने के लिए हमारा साथ दिया है. तो हम शिवगंगा की तरफ से भी और गुड शेफर्ड स्कूल की तरफ से भी मैं उन सबका धन्यवाद बोलती हूँ. और स्पेशली रोड रेस के लिए हमको सर ने जैसे हिंदवाड़ी में कोऑपरेट किया है, जैसे शाहपुर पुलिस स्टेशन ने, यहाँ के नगर सेवक ने जो हमको कॉर्पोरेशन किया है उसके लिए भी उनका धन्यवाद है. और बाकी सब लोगों आप मीडिया वालों ने भी अच्छे से कवरेज दिया है तो उनके लिए भी मैं थैंक्स बोलूँगी. और ऐसा सौभाग्य हर बार हमको मिले, यही हमारी आशा है. ನಮಸ್ಕಾರ, ನಾನು ವಿನಾಯಕ್ ಕಾಮ್ಕರ್ ಅಂತ. ಏನು ಕಳೆದ 4 ದಿನಗಳಿಂದ ಇಲ್ಲಿ ಒಂದು ನಮ್ಮ ಬೆಳಗಾವಿ ಸುಂದರ ಬೆಳಗಾವಿ ನಗರದಲ್ಲಿ ನಡೀತಾ ಇರುವ CBSE ಹಾಗೂ ಗುಡ್ ಶೆಫರ್ಡ್ ಹಾಗೂ ಶಿವಗಂಗಾ ಸ್ಕೇಟಿಂಗ್ ಇವರ ಸಹಯೋಗದಲ್ಲಿ ಕಳೆದ 4 ದಿನಗಳಿಂದ ಈ ಸೌತ್ ಝೋನ್ ಅಂದರೆ 4 ರಾಜ್ಯಗಳಿಂದ ಆಗಮಿಸಿರುವ ನಮ್ಮ ಕ್ರೀಡಾಪಟುಗಳು ಗೋವಾ ಆಗಿರ್ಬೋದು, ಕೇರಳ ಹಾಗೂ ದೇವ್ ದಮನ್ ಹಾಗೂ ಬೆಂಗಳೂರಿನಿಂದ ಸುಮಾರು 2000 ಕ್ರೀಡಾಪಟುಗಳು ಇಲ್ಲಿ ಬಂದು ಒಂದು ಈ ಕ್ರೀಡೆಯ ಲಾಭವನ್ನು ಪಡಿತಾ ಇದ್ದಾರೆ. ಇಲ್ಲಿ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಾವು ಏನು ಇವರಿಗೆ ಸಹಕಾರ ಬೇಕು ಎಲ್ಲ ಥರದ್ದು ಮಾಡ್ತಾಯಿದ್ದೀವಿ. ನಮ್ಮ ಸಿಬ್ಬಂದಿಗಳು ಕಳೆದ 4 ದಿನಗಳಿಂದ ಇಲ್ಲಿ ಸತತವಾಗಿ ಒಂದು ಸ್ವಚ್ಛತೆ ಕಾರ್ಯ ಆಗಿರ್ಬೋದು, ನಮ್ಮ LNT ಅವರು ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕಾರ್ಯದಲ್ಲಿ ಇವರಿಗೆ ನಾವು ಸಾಥ್ ಕೊಡ್ತಾಯಿದ್ದೀವಿ. ಅದೇ ರೀತಿ ಇವರು ಈ 4 ದಿನಗಳಿಂದ ನಮ್ಮ ಒಂದು ಸುಂದರ ಬೆಳಗಾವಿಯಲ್ಲಿ ಆಗಮಿಸಿರುವುದು ನಮಗೊಂದು ಖುಷಿ ವಿಷಯ. ಯಾಕಂತ ಹೇಳಿದರೆ ಸೌತ್ ಝೋನ್ನಲ್ಲಿ ನಮ್ಮ ಬೆಳಗಾವಿ ಸೆಲೆಕ್ಟ್ ಆಗಿದೆ, ಇಲ್ಲಿ ಒಂದು ಕ್ರೀಡೆ ಆಡಲಿಕ್ಕೆ ಸೆಲೆಕ್ಟ್ ಆಗಿರುತ್ತೆ. ಇದು ನಮ್ಮ ಹೆಮ್ಮೆಯ ಅನ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಸುಂದರ ವಾತಾವರಣ ತಾವು ನೋಡ್ತಾ ಇರ್ಬೋದು. ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಎಲ್ಲರೂ ಎಷ್ಟು ಖುಷಿಯಿಂದ ಈ ಆರ್ಗನೈಸರ್ ಆಗಿರ್ಬೋದು, ಈ ಕೆಲವು ಕ್ರೀಡಾಪಟುಗಳಾಗಿರ್ಬೋದು ಎಷ್ಟು ಖುಷಿಯಿಂದ ಆಡ್ತಾಯಿದ್ದಾರೆ. ಹಾಗೂ ಅವರ ಉಜ್ವಲ ಭವಿಷ್ಯ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಗದೊಮ್ಮೆ ನಮ್ಮ ಬೆಳಗಾವಿ ಸಮಸ್ತ ನಾಗರಿಕರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿಪಡಿಸುತ್ತೇನೆ. ಆಲ್ ದ ಬೆಸ್ಟ್, ಆಲ್ ಆಫ್ ಯು. ಥ್ಯಾಂಕ್ ಯು. ಇನ್ನು ಈ ಸಂದರ್ಭದಲ್ಲಿ ರವೀಶ್ ರಾಯ್, ಸ್ಮೃತಿ, ಪ್ರಚೀತಿ ಅಂಬೇಕರ್, ಜ್ಯೋತಿ ಚಿಂಡಕ್, ಸೂರ್ಯಕಾಂತ್ ಹಿಂಡಲ್ಗೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.